ಹಲೋ ರಮೇಶ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂತ ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಓಕೆ. ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ತುಂಬ ಆಗಿತ್ತು ಮೇಡಮ್. ಯಾವ ಥರ ಅಂದರೆ ನಾನು ಬಿಗಿನರ್ಸ್ ಇವಾಗ ಸ್ಟಾರ್ಟ್ ಮಾಡಿದೆ, ಇವಾಗ ಕಾಲೇಜ್ ಡಿಗ್ರಿ ಹೋಗಿದ್ದೆ. ಅಂದರೆ ಯಾವುದೇ ಥರ ಇನ್ಕಮ್ಮು ಅನ್ನೋದು ಪ್ರತಿಯೊಬ್ಬರ ಮೈಂಡಲ್ಲಿ ಇನ್ಕಮ್ ಅನ್ನೋದು ಬರುತ್ತಲ್ಲ, ಅದು ನನ್ನ ಫ್ಯೂಚರಲ್ಲಿ ನಂಗೆ ಕಾಣಿಸ್ಲಿಲ್ಲ. ನನಗೆ ಅಂದರೆ ನನಗೊಂದು ಅಟ್ರಾಕ್ಟ್ ಆಯಿತು ಯಾವ ಥರ ಅಂದರೆ ಟ್ರೇಡಿಂಗ್ ಮಾಡಬೇಕು ಅನ್ನೋದು. ಟ್ರೇಡಿಂಗ್ ಮಾಡಬೇಕು ಅನ್ನುವಾಗ ನಾನು ತುಂಬ ಕ್ಲಾಸ್ಗಳು ನೋಡಿದೆ, ಅಂದರೆ ಯೂಟ್ಯೂಬಲ್ಲಿ ಅದು ಇದನ್ನು ನೋಡಿದೆ. ಆವಾಗ ಕನ್ನಡದಲ್ಲೇ ಆಗಿ ಒಂದು ಸ್ಪೆಷಲಿ ಆಗಿ ಎಮ್ ಜಿ ಗ್ರೂಪ್ ಕಾಣಿಸ್ತು ನನಗೆ. ಅದರಲ್ಲಿ ಎಲ್ಲದ ರಿವ್ಯೂಸ್ ನೋಡಿದೆ, ಎಲ್ಲನೂ ನೋಡಿದೆ. ಆವಾಗ ಅನ್ನಿಸ್ತು ನನಗೆ, ನಾನು ಪರ್ಟಿಕ್ಯುಲರ್ ಆಗಿ ಒಂದು ಗ್ರೂಪ್ ನೋಡಿ ಅಲ್ಲಿ ಕೋಚಿಂಗ್ ತೊಗೊಂಡ್ರೆ ನಾನು ಒಳ್ಳೆ ಟ್ರೇಡರ್ ಆಗ್ಬೋದು ಅಂತೇಳಿ ಇದು ಮಾಡಿದೆ, ಚೂಸ್ ಮಾಡಿದ್ದು. ಹೌದು. ಓಕೆ, ಪರ್ಫೆಕ್ಟ್. ಸೊ ಇಲ್ಲಿ ಬರೋ ಮುಂಚೆ ನಿಮ್ಗೊಂದು ಟಾಪಿಕ್ ಎಷ್ಟು ಹುಡುಕಿದ್ರು, ಎಷ್ಟು ಸರ್ಚ್ ಮಾಡಿದ್ರು ಅರ್ಥ ಆಗ್ತಿರ್ಲಿಲ್ಲ, ಈಗ ತುಂಬಾ ಸುಲಭವಾಗಿ ಅರ್ಥ ಆಗ್ತಿದೆ ಅಂತ ಏನಾದ್ರು ಇದೆಯಾ? ಹೌದು ಮೇಡಮ್. ಯಾವ ಥರ ಅಂದರೆ ನನ್ನ ಲೈಫಲ್ಲಿ ಅಂದರೆ ಬೇರೆಯವ್ರ ಪ್ರಕಾರ ಗೊತ್ತಿಲ್ಲ, ನನ್ನ ಲೈಫಲ್ಲಿ ನಾನು ಯಾವ ಥರ ಮಾಡಬೇಕು, ಯಾವ ಥರ ಇದು ಮಾಡಬೇಕು ಅಂತ ನಮ್ಗೆ ಏನೂ ಗೊತ್ತಿರಲಿಲ್ಲ. ಟು ಝೆಡ್ ಏನೂ ಗೊತ್ತಿರಲಿಲ್ಲ. ಟಾಪಿಕ್ ಅಂದರೆ ಯಾವ ಥರ ಎಂಟ್ರಿ ಆಗೋದು, ಯಾವ ಥರ ಎಕ್ಸಿಟ್ ಆಗೋದು, ಅದರಲ್ಲಿ ಪ್ರತಿಯೊಂದು ನಂಗೆ ಬಿಗಿನರ್ಸು ನನಗೆ ಏನೂ ಗೊತ್ತಿರಲಿಲ್ಲ ಅಷ್ಟೊಂದು. ಇವಾಗ ಇಲ್ಲಿ ಬಂದಮೇಲೆ ನಂಗೆ ಗೊತ್ತಾಯಿತು ಒಂಥರ ಅಂದರೆ ಟ್ರೇಡಿಂಗ್ ಅಲ್ಲಿ ತುಂಬ ಸುಲಭ ಇದೆಯಲ್ಲ, ಇದನ್ನು ಎಲ್ಲರೂ ಪ್ರತಿಯೊಬ್ಬರು ಮಾಡ್ಬೋದಲ್ಲ. ಅಂದರೆ ಫ್ಯಾಮ್ಲಿಯಲ್ಲಿ ಯಾರೂ ಮಾಡಲ್ಲ. ಇವಾಗ ಬೇರೆಯವ್ರು ಅಂತಾರೆ ಟ್ರೇಡಿಂಗ್ ಅಂದರೆ ಗ್ಲ್ಯಾಮಿಂಗು ಅದು ಇದು ಅಂತಾರೆ, ಬಟ್ ಅದನ್ನೇ ಪ್ರಪಂಚ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ಬಂದಮೇಲೆ ಗೊತ್ತಾಯ್ತು ನನಗೆ. ಓಕೆ. ಸೊ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಮುಂಚೆಗೆ ಇವಾಗ ಹೋಲಿಕೆ ಮಾಡಿದ್ರೆ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ನಿಮ್ಗೆ ಅನ್ಸುತ್ತೆ? ಮೇಡಮ್, ನಾನು ನಿಜ ಹೇಳಬೇಕು ಅಂದರೆ ಮೊದಲು 10% ಇತ್ತು ನನ್ನ ಕಾನ್ಫಿಡೆನ್ಸು, ಇವಾಗ 90% ಆಗಿದೆ. ಅಂದರೆ ಇವಾಗ ಇಲ್ಲಿ ಬಂದಿದ್ದು ಸೆಮಿನಾರ್ ಅಟೆಂಡ್ ಆದಮೇಲೆ ನಂಗೆ 90% ಬಂದಿದೆ. ಇನ್ನು ನಾನು ಪ್ರಾಕ್ಟೀಸ್ ಮಾಡಿದೆ ಅಂದರೆ 100% ಆಗುತ್ತೆ ಅಂತ ಒಂದು ಭರವಸೆ ಇದೆ ಮೇಡಮ್. ಓಕೆ, ಪರ್ಫೆಕ್ಟ್. ನಿಮ್ಮಂಥ ಬಿಗಿನರ್ಸು ಈ ಪ್ರೋಗ್ರಾಮ್ ಅನ್ನು ಏನಕ್ಕೆ ಅಟೆಂಡ್ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಮೇಡಮ್, ಟ್ರೇಡಿಂಗು ಎಲ್ಲರೂ ಮಾಡ್ಬೋದು. ಅಂದರೆ ಯಾವ ಥರ ಅಂದರೆ ಕ್ಲಾಸ್ ಬರಲ್ದೇನೂ ಮಾಡ್ಬೋದು, ಬಂದ್ರೂ ಮಾಡ್ಬೋದು. ಬಟ್ ಅಂದರೆ ಅದರಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಯಾವ ಥರ ಅಂದರೆ ನನಗೇನು ಗೊತ್ತಿಲ್ಲ, ನಾನು ಟ್ರೇಡ್ ಮಾಡಿದೆ ಅಂದರೆ ತುಂಬ ಲಾಸಲ್ಲಿ ಹೋಗ್ಬೇಕಾಗತ್ತೆ. ಇವಾಗ ಪ್ರತಿಯೊಂದು ಗೊತ್ತಾಯಿತು ಅಂದರೆ ಯಾವ ಥರ ಎಂಟ್ರಿ ಮಾಡಬೇಕು, ಯಾವ ಥರ ಎಕ್ಸಿಟ್ ಮಾಡಬೇಕು, ನಮ್ದೊಂದು ರೂಲ್ಸ್ ಇರುತ್ತೆ. ರೂಲ್ಸ್ ಪ್ರಕಾರ ನಾವು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ, ಒಂದು ಸ್ಥಾನಕ್ಕೆ ಬರ್ತೀವಿ ಅಂಬೋದು ಒಂದು ಕಾನ್ಫಿಡೆನ್ಸ್ ಬರುತ್ತೆ ನನಗೆ. ಪರ್ಫೆಕ್ಟ್. 3 ದಿನದಿಂದ ಮೋಹನ್ ಸರ್ನ ನೋಡ್ಕೊಂಡು ಬರ್ತಿದ್ದೀರಾ, ಅವ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಎಸ್ ಮೇಡಮ್. ಮೋಹನ್ ಸರ್ ಯಾವ ಥರ ಅಂದರೆ ಯಾರು ಯಾವ ಥರ ಅಂತ ನಂಗೆ ಗೊತ್ತಿಲ್ಲ, ಬಟ್ ನನ್ನ ಮನಸ್ಸಿಗೆ ಒಂಥರ ಅನಿಸಿದ್ದು ಅಂದರೆ ತುಂಬ ಎನರ್ಜಿ ಇದೆ, ತುಂಬ ಒಂದು ಒಳ್ಳೆ ಥರ ಮನಸ್ಸಿದೆ, ಒಳ್ಳೆ ಮನಸ್ಸಿದೆ. ನಮ್ದು ಏನಾದರೂ ಪ್ರಾಬ್ಲಮ್ ಆದರೆ ಅವ್ರು ಹೆಲ್ಪ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇದೆ ಮೇಡಮ್ ನಮಗೆ. ಅಂದರೆ ಅವರು ಪ್ರತಿಯೊಂದು ಫಸ್ಟ್ ಕ್ಲಾಸ್ ಬಂದಾಗಿಂದ 3 days ಆಗೋವರೆಗೂ ಅಷ್ಟೇ ಎನರ್ಜಿಯಲ್ಲಿ ಇದ್ರು ಅವರು. ಅಂದರೆ ನಮ್ಗೆ ಎಲ್ಲದಕ್ಕಿಂತ ಟ್ರೇಡ್ ಮಾಡೋಕ್ಕಿಂತ ಇಂಪಾರ್ಟೆಂಟ್ ಯಾವ ಥರ ಇದೆ ಅಂದರೆ ನಾವು ಯಾವ ಥರ ನಮ್ಮ ಎಮೋಷನ್ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದನ್ನ ಅವ್ರು ಹೇಳ್ಕೊಡ್ತಾರೆ. ಅವ್ರನ್ನ ನೋಡಿನೇ ಕಲ್ಕೋಬೋದು ನಾವು, ಅಷ್ಟೊಂದು ಇದು ಇದ್ದಾರೆ. ಪರ್ಫೆಕ್ಟ್.